ವಿಜಯಪುರ ಜಿಲ್ಲೆಯ ರೈತರು ಮಳೆ ಅಭಾವದಿಂದ ಹೊಡೆತ ತಿಂದಿದ್ದಾರೆ. ಖದೀಮರು ರೈತನಿಂದ ದಾಳಿಂಬೆ ಖರೀದಿಸಿ ಅರ್ಧ ಹಣ ಕೊಡದೆ ವಂಚಿಸಿ ಪರಾರಿಯಾಗಿದ್ದಾರೆ. ವಿಜಯಪುರ ತಾಲೂಕಿನ ಜಂಬಗಿ ಗ್ರಾಮದ ಸುಭಾಸ್ ಹಿಟ್ನಾಳ್, ಗುರಪ್ಪ ಹಿಟ್ನಳ್ಳಿ ಸಹೋದರರು ತಮ್ಮ 3 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ರು. ದಾವಣಗೆರೆ ಮೂಲದ ರಫೀಕ್ ಶೇಖ್ ಸೇರಿದಂತೆ 4 ಖದೀಮರು ದಾಳಿಂಬೆ ಖರೀದಿಗೆ ಬಂದು 6.5 ಲಕ್ಷ ಪಂಗನಾಮ ಹಾಕಿ ಪರಾರಿಯಾಗಿದ್ದಾರೆ. ರಫೀಕ್ ಅಂಡ್ ಗ್ಯಾಂಗ್ 2 ದಿನದ ಹಿಂದೆ ಜಂಬಗಿ ಗ್ರಾಮದ ಪಕ್ಕದ ನಾಗಠಾಣ ಗ್ರಾಮಕ್ಕೆ ಬಂದು ವಾಸ್ತವ್ಯ ಮಾಡಿದ್ರಂತೆ. ಬಳಿಕ ದಾಳಿಂಬೆ ಬೆಳೆ ಬಗ್ಗೆ ಎಲ್ಲೆಡೆ ವಿಚಾರಿಸಿ ಸುಭಾಷ್ ಸಹೋದರರಿಂದ ಖರೀದಿ ಮಾಡಿದ್ರು. ಒಟ್ಟು 3 ಎಕರೆ ಜಮೀನಿನ ದಾಳಿಂಬೆಗೆ 12 ಲಕ್ಷ ಹೊಂದಿಸಿದ್ದಾರೆ. ನಂತರ 5.5 ಲಕ್ಷ ಹಣ ನೀಡಿ ಉಳಿದ ಹಣ ನಾಳೆ ನೀಡೋದಾಗಿ ಒಳ್ಳೆಯ ದಾಳಿಂಬೆಯ 1 ಲೋಡ್ ಕೊಂಡೊಯ್ದಿದ್ದಾರೆ. ನಮ್ಮ ದಾಳಿಂಬೆ ಕೊಟ್ಟಿದ್ದೇವ್ರಿ, ದಾವಣಗೆರೆ ಬಂದಿದ್ರಿ. ನಮ್ಮದು 5.5 ಲಕ್ಷ ರೂಪಾಯಿ ಕೊಟ್ಟು 6.5 ಲಕ್ಷ ರೂಪಾಯಿ ಕೊಡ್ಲಾರ್ದೆ ಮೋಸ ಮಾಡಿವ್ರಿ. ನಾವು ಕಂಡಬಿಟ್ಟು ಲಾಗೋಡಿ ಮಾಡೀವ್ರಿ. ನಮ್ದು ಭಾಳ ತ್ರಾಸ ಅದ್ರಿ. ಏನೇ ದಯವಿಟ್ಟು ನಮ್ಮ ರೊಕ್ಕ ಒಂದು ವಸೂಲಿ ಮಾಡಿಸಿಕೊಟ್ರೆ ಭಾಳ ಒಳ್ಳೇದದ್ರಿ ಸರ. ಮತ್ತು ನಮ್ಮದ್ರ ಭಾಳ ತ್ರಾಸ ಅದ್ರಿ ಸರ. ಈಗಾರ ಮೋಸ ಮಾಡಿ ಹೋಗ್ಯಾನ್ರಿ ಅವ. ಗಾಡಿ ಕೆಟ್ಟದತ್ತ ರೊಕ್ಕ ತರ್ತೀನಿ ಅಂತೇಳಿ ಒಂದು ಗಾಡಿ ಬಿಟ್ಟು ಹೋದ ಹೊಳೆ ಬರ್ಲಾಗ್ತಾರಲ್ರಿ. ಕೊಡ್ತೀವಿ ಒಂದು ಕೊಡ್ಲಾಗ್ತಾರಲ್ರಿ. ನಾವು ದಾವಣಗೆರೆಗೆ ಹೋಗಿ ಬಂದು ನಮ್ಮ ಬಲ್ಲಿ ರೊಕ್ಕ ಹೇಳ್ತಾರೆ ರೀ ಅವರು. ಹೀಗಾಗಿ ನಾವು ಹೊಳೆ ಬಂದೀವಿ ರೀ. 20 ಸಾವಿರ ರೂಪಾಯಿ ಗಾಡಿ ಮಾಡ್ಕೊಂಡು ಹೋಗಿ ಬಂದೇನೆ ರೀ. 2 ದಿನ ಅಲ್ಲೇ ನಿಂತು ಬಂದೇನೆ ರೀ. ಒಂದು ದೊಡ್ಡ ತ್ರಾಸ ಅದ್ರಿ. ರೊಕ್ಕದೇನದ